ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ರಟ್ಟು ಪುಟ್ಟ ರಟ್ಟೆ. ಇದು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ತುಂಬ ದಿನ ಆಗೋಯ್ತು ಗುರು ವಿಡಿಯೋನೇ ಹಾಕಿ, ವಿಡಿಯೋಗಳನ್ನ ಅಪ್ಲೋಡೇ ಮಾಡಲಿಲ್ಲ. ಸೊ ಯಾಕಂದರೆ ಏನೂ ಸ್ಪೆಷಲ್ ಥಿಂಗು ಇರಲಿಲ್ಲ, ಕೆಲಸಗಳು ಜಾಸ್ತಿ ಇತ್ತು. ಅದಕ್ಕೋಸ್ಕರ ಲಾಸ್ಟ್ ಸ್ಯಾಟರ್ಡೇನೇ ಯಾವತ್ತು ಹಾಕಿದ್ದು ಆಯಿತು ಮಾಡಿ. ಲಾಸ್ಟ್ ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋದಾಗ ಮಾಡಿದ್ವಿ. ಬಟ್ ಏನಂದರೆ ಅದು ಜಾಸ್ತಿ ಏನು ವ್ಲಾಗ್ ಇರಲಿಲ್ಲ, ವಿಡಿಯೋ ಏನಿರಲಿಲ್ಲ ಅಂದ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಲಿಲ್ಲ, ಅಪ್ಲೋಡು ಮಾಡಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟು ಹಿಡ್ಕೊಂಬಂದಿದ್ದೀನಿ. ಏನಿಲ್ಲ ಗೈಸ್, ಇವತ್ತು ಹಾಸ್ಪಿಟಲ್ ಕಡೆಯಿಂದ ಬೇಬಿ ಶವರ್ ಇವೆಂಟ್ ಇದೆ ಅಂತ ಹೇಳಿದರು. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 10:30ಗೆ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾನು ನನ್ನ ಹಸ್ಬೆಂಡು ರೆಡಿಯಾಗಿ ಈಗ ಹೋಗಬೇಕು. ಆ್ಯಂಡ್ ಗೊತ್ತಿಲ್ಲ ಹೆಂಗಿರುತ್ತೆ ಏನು ಎತ್ತ ಅಂತ, ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ಸೊ ಬನ್ನಿ ನೋಡೋಣ ಅಲ್ಲೋದ್ಮೇಲೆ ಹೆಂಗಿರುತ್ತೆ. ಅಂದರೆ ನಮ್ದಿನ್ನೂ ಇಲ್ಲಿ ಬೇಬಿ ಶವರ್ ಎಲ್ಲ ಪ್ಲ್ಯಾನಿಂಗ್ ಐತೆ. ಬಟ್ ಏನಂದರೆ ಅವರು ಕರೆದಿರೋದ್ರಿಂದ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಓಪನ್ ಮಾಡಿದೆ ಅಂದರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನೋಡಿರಲಿಲ್ಲ. 5 ಆಗಿದ್ದಾರೆ. ಸೊ 88 ಆಗಿದ್ದಾರೆ. ಲಾಸ್ಟ್ ಎಷ್ಟು ಹೇಳಿದ್ದೆ? 83 5 ಜನ ಆಗಿದ್ದಾರೆ. ಇವರು ಒಂದು ಅವರ ಚೆಕಪ್ಗೆ ಹೋಗೋದನ್ನೆಲ್ಲ ವೀಡಿಯೋ ಮಾಡಾಕಿದ್ರು, ಅದರಿಂದ 5 ಆಗಿದ್ದಾರೆ. ಈ ವಿಡಿಯೋ ನೋಡಿ ಎಷ್ಟು ಜನ ಆಗ್ತೀರಾ ಏನು ಅಂತ ಗೊತ್ತಿಲ್ಲ. ವಿಡಿಯೋನ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ಮಾಡ್ತೀವಿ ಏನು ಎತ್ತ ಅಂತಲೂ ಗೊತ್ತಿಲ್ಲ, ನೋಡೋಣ. ಸ್ಪೆಷಲಾಗಿ ಮಾಡ್ತೀವಿ. ಸೊ ಆ ಇವೆಂಟಲ್ಲಿ ಹೇಗಿರುತ್ತೆ ಏನು ಎತ್ತ ಅಂತ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಮತ್ತು ವಿಡಿಯೋ ಅಲ್ಲಿಗೆ ಹೋಗಿ ಬಂದಮೇಲೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ನಾಳೆ ಒಂದು ಸ್ಪೆಷಲ್ ಇದೆ. ಅಂದರೆ ಏನಿಲ್ಲ, ತುಂಬ ಸರಿ ನಮ್ಮ ವೈಫ್ ಹೇಳ್ತಾ ಇದ್ಲು ಎಲ್ಲಾದರೂ ಹೋಗಬೇಕು ಅಂತ. ಆದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟರ್ನ ಕೇಳಿದ್ದಕ್ಕೆ ಜಾಸ್ತಿ ದೂರ ಹೋಗಬಾರ್ದು, ಜಸ್ಟ್ ಒಂದು 100-150 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬಿಟ್ಟು ಬರ್ಬೋದು ಅಷ್ಟೇ ಅಂತ ಹೇಳಿದ್ರು. ಸೊ ನಾವು ಮಂಗಳೂರು ಹೋಗೋಣ, ಬೀಚ್ ಸೈಡ್ ಹೋಗಬೇಕು ಅಂತ ಇವಳು ಆಸೆ ಪಡ್ತಾಯಿದ್ದು. ಹೋಗೋಕ್ಕಾಗಲ್ಲ ಈಗ. ಸೊ ಅದಕ್ಕೇ ಬೀಚಲ್ಲ, ಇಲ್ಲೇ ತುಮಕೂರು ಹತ್ರ ದೇವರಾಯನ ದುರ್ಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅರ್ಲಿ ಮಾರ್ನಿಂಗು ತುಂಬ ಸರಿ ಹೋಗಿದ್ದೀವಿ, ಒಂದು 2-3 ಸರಿ ಮೇಲೆ ಹೋಗಿದ್ದೀವಿ. ಒಳ್ಳೆ ವೈಬ್ ಇರುತ್ತೆ ಅಲ್ಲಿ. ಸೊ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಇವತ್ತು ಈ ವಿಡಿಯೋ ಹಾಕ್ತೀವಿ. ಮಿಸ್ ಮಾಡಿದಿರ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವು ನೋಡಿದಾಗ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಎಷ್ಟಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಬ್ಬರು ನೋಡಿ ಈ ರೀತಿಲಿ ರೆಡಿ ಆಗಿದ್ದೀವಿ. ನನಗೆ ಥೀಮ್ ಕೊಟ್ಟಿರೋ ಬ್ಲೂ ಕಲರ್ ಹಾಕೊಂಡು ಹೋಗ್ಬೇಕು ಅಂತ. ಸೊ ಬನ್ನಿ ಸ್ನೇಹಿತರೆ, ಹೋಗೋಣ. ಹೋಗ್ಬಿಟ್ಟು ಮತ್ತೆ ಏನೇನಿರುತ್ತೆ ವಿಡಿಯೋ ಎಲ್ಲನೂ ಮುಂದೆ ಹಾಕ್ತೀವಿ. ಧನ್ಯವಾದ. ಸೊ ನಾನು ನನ್ನ ಹಸ್ಬೆಂಡು ಇಬ್ಬರು ಹೊರಟ್ವಿ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿಂದ ನಮ್ಮ ಮನೆಯಿಂದ ಒಂದು 5-10 ಮಿನಿಟ್ಸ್ ಅಷ್ಟೇ ಹಾಸ್ಪಿಟಲ್ ಇರೋದು. ಆಲ್ಮೋಸ್ಟ್ ಒಂದು 10:50 ಆಗಿತ್ತು ನಾವು ರೀಚ್ ಆಗೋಷ್ಟರಲ್ಲಿ. ನಾನು ಅಂದ್ಕೊಂಡಿದ್ದರೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂತ. ಬಟ್ ಯಾರೂ ಬಂದಿರಲಿಲ್ಲ ಇನ್ನೂ. ಒಂದು 3 ಕಪಲ್ಸ್ ಅಷ್ಟೇ ಇದ್ದಿದ್ದು. ಅದಾದಮೇಲೆ ನನಗೆ ಇನ್ನು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಏನೋ ತೊಗೊತಾ ಇದ್ರು. ಸೊ ಅದನ್ನು ಫಿಲ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಸ್ವಲ್ಪ ಫೋಟೋಸ್ಗೂ ವೀಡಿಯೋಸ್ನ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಕೂತಿದ್ವಿ. ಆ್ಯಂಡ್ ಏನು ಮಾಡೋದು, ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂತ. ಅದಾದಮೇಲೆ ಅವರು ನನಗೆ ಮಾಮ್ ಟು ಬಿ ಸ್ಯಾಶು ಮತ್ತು ಕ್ರೌನ್ ಎಲ್ಲ ಹಾಕಿದ್ರು. ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಅದೆಲ್ಲ. ಆ್ಯಂಡ್ ನನಗಂತಲ್ಲ, ಆಲ್ಮೋಸ್ಟ್ ಎಲ್ಲ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಈ ಥರ ರೆಡಿ ಮಾಡೋಕ್ಕೆ ತೊಗೊಂಬಂದಿದ್ರು ಅವರು. ಆ್ಯಂಡ್ ನೈಸ್, ಒಂಥರ ಇಷ್ಟು ಇದಾಗಿ ಮಾಡ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಚೆನ್ನಾಗಿತ್ತು. ಸೊ ಬ್ಯಾಕ್ ಡ್ರಾಪ್ ಕಾಣ್ತಿದೆಯಲ್ಲ, ಸೊ ನೀಟಾಗಿ ಬಲೂನೆಲ್ಲ ಹಾಕ್ಬಿಟ್ಟು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿದರು. ಆ್ಯಂಡ್ ಆ್ಯಕ್ಚುಲಿ ಮೋರ್ ದೆನ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ಅಂದರೆ ನಾನು ನನ್ನ ಹಸ್ಬೆಂಡ್ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾರ್ಮಲ್ ಆಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದು. ಆ್ಯಂಡ್ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಾಟ್ ಓನ್ಲಿ ದಿಸ್, ಅದಾದಮೇಲೆ ಪರ್ಸ್ನಲ್ ಹೈಜೀನ್ ಟಿಪ್ಸ್ ಆಗಿರ್ಬೋದು, ಒಂಥರ ಸ್ಮಾಲ್ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟರು. ಅದಾದಮೇಲೆ ಕಪಲ್ಸು ಫೋಟೋ ಹಿಡಿತಿದ್ರು. ಆಮೇಲೆ ನಮಗೆ ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ಥರ ಕೊಟ್ಟರು, ಗೇಮ್ಸ್ ಆಡಿಸಿದ್ರು. ಆ್ಯಂಡ್ ಎಲ್ಲ ಫನ್ ಫೀಲ್ಡ್ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಒಂಥರ ಫುಲ್ ಎಂಜಾಯ್ಮೆಂಟ್ ಆ್ಯಕ್ಚುಲಿ ಅದು. ಅಂದರೆ ಅವ್ರದ್ದು ಆಲ್ಮೋಸ್ಟ್ ಎಲ್ಲ 3rd ಟ್ರೈಮೆಸ್ಟರಲ್ಲಿ ಇರ್ತಾರಲ್ವ. ಸೊ ಅವ್ರನ್ನ ಕರೆದು ಇದನ್ನು ಮಾಡಿದವರು. ಆ್ಯಕ್ಚುಲಿ ಲೈಕ್ ಒಂಥರ ಇದನ್ನೆಲ್ಲ ಚೆರಿಷ್ ಮಾಡಬೇಕು ಮೂಮೆಂಟ್ಸು, ಆ ಥರ ಚೆನ್ನಾಗಿತ್ತು. ಆ್ಯಂಡ್ ಇದು ಬಲೂನ್ ಬ್ಲಾಸ್ಟ್ ಮಾಡೋ ಅಂಥ ಗೇಮು. ಅದರಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ ನೋಡಿ, ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೂತಿದ್ದಾರೆ, ರೆಡಿಯಾಗಿದ್ದಾರೆ. ಹಾಗೆ
ಸೆಂಟ್ರಲ್ಲಿ ಒಂದು ಚಾಟ್ ಎಲ್ಲ ಕೊಟ್ಟರು. ಅದನ್ನು ನಾನು ನನ್ನ ಹಸ್ಬೆಂಡ್ ತಿನ್ಕೊಂಡು ಪ್ರೋಗ್ರಾಮ್ ಎಂಜಾಯ್ ಮಾಡಿಕೊಂಡು ಇನ್ನೇನು ಹೆಂಡಿಂಗ್ ಬಂದಿತ್ತು. ಸೊ ಮ್ಯೂಸಿಕಲ್ ಚೇರ್ ಅಂದರೆ ಇದು ಎಲ್ಲ ಬಂದಿರೋ ಹಸ್ಬೆಂಡ್ಸ್ಗೆ ಕಂಪಲ್ಸರಿ ಹಾಡಬೇಕು ಅಂತ ಒಂದು ಗೇಮ್ ಆಡಿಸಿದ್ರು. ಸೊ ಈ ಗೇಮ್ ರೂಲ್ ಏನಂದರೆ ಯಾರು ಔಟ್ ಆಗ್ತಾರಲ್ವ, ಸೊ ಅವರು ಅವ್ರ ವೈಫಗೆ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಿದ್ದು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಆಲ್ಮೋಸ್ಟ್ ಲಾಸ್ಟಲ್ಲಿ ಔಟಾರು. ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಈ ಥರ ಎಲ್ಲ ಅವ್ರನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಅವರು ಅಷ್ಟೇ ಫಸ್ಟ್ ಟೈಮ್ ಇಬ್ರಿಗೂ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ಇಬ್ರಿಗೂ ಚೆನ್ನಾಗಿ ಅನ್ನಿಸ್ತಿತ್ತು. ಆ್ಯಂಡ್ ಅವ್ರಿಗೂ ಅಷ್ಟೇ ಇದೆಲ್ಲ ಹೊಸ ಫೀಲಿಂಗು, ಹೊಸ ಅನುಭವ. ಆ್ಯಂಡ್ ಎಲ್ಲ ಸ್ಟ್ರೇಂಜರ್ಸೇ, ಯಾರೂ ಗೊತ್ತಿರೋದೆ ಯಾರೂ ಇರಲಿಲ್ವಲ್ಲ. ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಅವರು ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡಿದ್ರು ಕ್ಯೂಟ್ ಆ್ಯಂಡ್ ಸಿಂಪಲ್ಲಾಗಿ. ಆ್ಯಂಡ್ ಆ್ಯಂಡ್ ನನಗಿಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋಕ್ಕೆ. ಸೊ ಎಸ್, ಅದಾದಮೇಲೆ ಎಲ್ಲ ಮಾಮ್ಸ್ ಟು ಬೀನ ಕರೆಸಿ ಕೇಕ್ ತಂದಿರು. ಕೇಕ್ ಕೂಡ ತುಂಬ ಚೆನ್ನಾಗಿ ಪ್ರಿಟಿಯಾಗಿತ್ತು. ಅದಾದಮೇಲೆ ಎಲ್ಲ ಮಾಮ್ಸ್ ಟು ಬಿ ಸೇರಿಕೊಂಡು ಕೇಕ್ ಕಟ್ ಮಾಡಿ ಫೋಟೋಸ್ ಎಲ್ಲ ಗ್ರೂಪಲ್ಲಿ ಫೋಟೋಸ್ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಏನೋ ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತೇ ಇಲ್ಲ. ಸೊ ಆ ಥರ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ಯೂಸ್ಫುಲ್ ಅಂತಲೇ ಹೇಳ್ಬೋದು, ಇನ್ಫಾರ್ಮೇಟಿವ್ ಆಗಿತ್ತು. ಅದಾದಮೇಲೆ ಕಪಲ್ಸ್ನ ಕರೆದು ಒಟ್ಟಿಗೆ ಎಲ್ಲರನ್ನೂ ಸೇರಿಸಿ ಅವರ ಹಸ್ಬೆಂಡ್ ಜೊತೆಗೆ ಇನ್ನೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ರು. ಅದಾದಮೇಲೆ ಫುಡ್ಡು ಕೂಡ ಅವರೇ ಅರೇಂಜ್ ಮಾಡಿದರು. ಪಲಾವು, ಮೊಸರು ಬಜ್ಜಿ, ಆಮೇಲೆ ಪಾಯಸ ಎಲ್ಲ. ಅದಾದಮೇಲೆ ಸೊ ಸ್ನೇಹಿತರೆ ಎಲ್ಲ ಮುಗೀತು. ಸೊ ವಾಯ್ಸ್ ಓವರೇ ಕೊಡ್ತೀವಿ, ಎಲ್ಲೂ ಅಷ್ಟೊಂದು ಮಾತಾಡಿಲ್ಲ. ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಸಖತ್ತಾಗೇ ಇತ್ತು. ಹೌದು, ನಾವು ಅನ್ಕೊಂಡಿದ್ದಿಲ್ಲ ಹೀಗೆಲ್ಲ ಇರುತ್ತೆ ಅಂತ. ಇಟ್ಸ್ ಸೋ ನೈಸ್. ಸೊ ನಿನ್ಗೆ ಹೆಂಗೆ ಅನ್ನಿಸ್ತಮ್ಮ? ನನಗೆ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು ಎಲ್ಲ ಚೆನ್ನಾಗಿ. ಅಕ್ಕ ನಿಮಿಷ ಹೋಗೈತೆ. ಸೊ ಏನಿಲ್ಲ, ಜಸ್ಟ್ ಬಂದ್ವಿ ಮನೆಗೆ. ಅಲ್ಲಿ ಅರ್ಧ ವೀಡಿಯೋ ಮಾಡ್ಕೊಂಡ್ವಿ, ಅದಷ್ಟು ಅಂದರೆ ಆಲ್ಮೋಸ್ಟ್ ಏನು ಕವರ್ ಮಾಡ್ಕೊಂಡಿಲ್ಲ. ಫುಲ್ ನಾಯ್ಸು. ಆ್ಯಂಡ್ ಎಸ್ಪೆಷಲಿ ಏನಂತಾರೆ ಆ ಮೂಮೆಂಟ್ನ ನಾವು ಎಂಜಾಯ್ ಮಾಡ್ತಿದ್ವಿ. ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು ಇಬ್ರಿಗೂ ಅಷ್ಟೇ. ನನಗೆ ನನ್ನ ಹಸ್ಬೆಂಡ್ಗೆ ಲೈಕ್ ಒಂಥರ ಚೆನ್ನಾಗಿ ಅನ್ನಿಸ್ತು. ಪ್ರೋಗ್ರಾಮ್ಸ್ ಆಗಿರ್ಬೋದು, ಗೇಮ್ಸ್ ಆಡಿಸಿದ್ರು. ಆ್ಯಂಡ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ವಿನ್ ಕೂಡ ಆದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಒಂಥರ ಲೈಕ್ ಇವೆಲ್ಲ ಒಂಥರ ಸ್ಪೆಷಲ್ ಮೂಮೆಂಟು, ಲೈಕ್ ಲೈಫ್ ಟೈಮ್ ಚೆರಿಷ್ ಮಾಡೋ ಅಂಥದ್ದು. ಆ್ಯಕ್ಚುಲಿ ನಾನು 2 ಮಂತ್ಸ್ ಇಟ್ಕೊಂಡಿದ್ದೆ ಹೋಗೋದಾ ಬೇಡವಾ ಅಂತ. ಆ್ಯಂಡ್ ಹೋಗಿದ್ದೆ ಐ ವುಡ್ ಹ್ಯಾವ್ ಮಿಸ್ ದಿಸ್ ಬ್ಯೂಟಿಫುಲ್ ಏನಂತಾರೆ ಮೂಮೆಂಟ್ಸ್ ಅಂತ ಹೇಳ್ಬೋದು. ಹೋಗಿದ್ದಕ್ಕೆ ಫುಲ್ ಖುಷಿ ಆಯಿತು. ಆ್ಯಂಡ್ ಚೆನ್ನಾಗೂ ಅನ್ನಿಸ್ತು. ಮನೆಗೂ ಬಂದೆ, ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಂಡ್ ಮಳೆನೂ ಬಂದಿದೆ ಗೈಸ್, ಸ್ವಲ್ಪ ಮಳೆನೂ ಬಂದಿದೆ, ವೆದರು ಚೆನ್ನಾಗಿದೆ. ಸೊ ಏನಿಲ್ಲ, ಅಷ್ಟೇ. ಊಟನೂ ಅಲ್ಲೇ ಪ್ರೊವೈಡ್ ಮಾಡಿದರು. ಆ್ಯಂಡ್ ಕೇಕ್ ಕೂಡ ಕಟ್ ಮಾಡಿದ್ವಿ, ಎಲ್ಲ ಮಾಮ್ಸ್ ಟು ಬಿ ಸೇರಿಕೊಂಡು. ಆ್ಯಂಡ್ ನೈಸ್ ಆ್ಯಕ್ಚುಲಿ ಈ ಒಂದು ಮದರ್ಹುಡ್ ಜರ್ನಿನ ಸೆಲೆಬ್ರೇಟ್ ಮಾಡೋವಂಥದ್ದು, ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋವಂಥದ್ದು. ಆ್ಯಂಡ್ ಅವ್ರ ಕಡೆಯಿಂದ ಎಫರ್ಟ್ಸು ಚೆನ್ನಾಗಿ ಅನ್ನಿಸ್ತು. ನನಗೆ ನನ್ನ ಹಸ್ಬೆಂಡ್ಗೆ ಫುಲ್ ಖುಷಿ ಆಯಿತು. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಒಂದು ಹ್ಯಾಂಪರ್ ಕೂಡ ಕೊಟ್ಟರು. ಆ್ಯಂಡ್ ಅಂದರೆ ಇದು ಲೈಕ್ ಒಂದು ಗೇಮಲ್ಲಿ ಗೆದ್ದನಲ್ಲ, ಸೊ ಅದರಲ್ಲಿ ಒಂದು ಹ್ಯಾಂಪರು. ಆ್ಯಂಡ್ ನಾರ್ಮಲಾಗಿ ಬೇರೆ ಏನೂ ಇತ್ತು. ಆಲ್ಮೋಸ್ಟ್ 3 ಗೇಮ್ಸ್ ಆಡಿಸಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಸೊ ನೋಡೋಣ, ನೆಕ್ಸ್ಟ್ ನಾಳೆ ವೀಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಒಟ್ಟಿಗೆ ನಾಳೆದು ಇವತ್ತೊಂದು ಹಾಕಿ ವೀಡಿಯೋಸ್ ಏನಂತಾರೆ ಅಪ್ಲೋಡ್ ಮಾಡ್ತೀವಿ. ಸೊ ಗ್ಯಾಪ್ ಆಗ್ತಾ ಲೈಕ್ ಮಾತಾಡೋಕ್ಕೆ ಏನೋ ಒಂಥರ ಗೈಸ್, ಏನು ಮಾಡೋದು, ಇಟ್ಸ್ ಓಕೆ.